ಕಳೆದ ಭಾಗದಲ್ಲಿ ನಾವು ನೋಡೋದು ದೇವರು ಹಾಗೆ ಮಾಡಿದಂಥ ವಿಷಯಗಳು, ಅದು 7 ವಿಷಯಗಳಿತ್ತು. ಕಳೆದ ಭಾನುವಾರ ಅದು ಮುಗಿಯಿತು. ಇವತ್ತು ಹೊಸ ಒಂದು ವಿಷಯ, ಬಹಳ ಸುಂದರವಾಗಿರೋ ಒಂದು ವಿಷಯ. ನನಗೆ ಆಕ್ಚುಲಿ ಬೆಳಗ್ಗೆ ಇದು ಹಿಂಗೆ ಕೇಳಿಸ್ಕೊಳ್ಳೋ ಒಂಥರ ಕೇಳಿಸ್ಕೊಳ್ಳುವಾಗ ಅನ್ಸರ್ದು ಅದನ್ನೇ ಒಂಚೂರು ಡೆವಲಪ್ ಮಾಡಿ ಆ ವಾಕ್ಯ ಓದುವಾಗ ಬೆಳಿಗ್ಗೆ ಅಷ್ಟೊಂದು ಫೀಲ್ ಆಗಿತ್ತು. ಈ ಕೀರ್ತನೆಗಳಲ್ಲಿ 23ನೇ ಅಧ್ಯಾಯ ಅಂತ ಹೇಳುವಾಗಲೇ ನಮಗೆಲ್ಲವರಿಗೆ ನಮ್ಮ ಪ್ರಾರ್ಥನೆಯೊಂದಿಗೆ ಎಷ್ಟೋ ಹಾಡುಗಳಿದೆ. ಈ ಒಂದು ಅಧ್ಯಾಯದ ಬಗ್ಗೆ ಎಷ್ಟೋ ಒಂದು ವಿಷಯಗಳಿದೆ. ಇದರಲ್ಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ದೇವರು ಕೊಟ್ಟಂತ ಕೆಲವೊಂದು ಅನುಗ್ರಹಗಳು, ಆ ಅನುಗ್ರಹಗಳು ಯಾವ ರೀತಿಯಲ್ಲಿ ಜೊತೆಯಲ್ಲಿ ನಡೆಯುವಂತ, ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂತ, ಇಲ್ಲಾಂದ್ರೆ ನಮ್ಮನ್ನ ನಡೆಸುವಂತ, ನಮಗೆ ಬೇಕಾಗಿರೋದೆಲ್ಲ ಒದಗಿಸಿ ಕೊಡುವಂತ ಒಂದು ದಾವೀದನ ಆ ಪ್ರಾರ್ಥನೆ, ಇಲ್ಲ ದಾವೀದನ ಆ ಒಂದು ನಂಬಿಕೆ, ಇಲ್ಲ ದಾವೀದನ ಆ ಒಂದು ನಿರೀಕ್ಷೆ, ಅದು ಅನುಭವಿಸಾದ್ಮೇಲೆ ದಾವೀದನು ಬರೆಯುವಂತ ಆ ಒಂದು ಕಾರ್ಯ ಪ್ರೇರಣೆ, ಇದೆಲ್ಲ ನಮ್ಮ ಜೀವನದಲ್ಲಿನೂ ಆಗಿರೋದು ವಿಷಯಗಳು. ತುಂಬಾ ವಿಷಯಗಳು ಇದು ನಮ್ಮ ಜೀವನದಲ್ಲೂ ಆಗಿರೋದು, ನಾವು ಅನುಭವಿಸಿರೋದು, ದೇವರ ಪ್ರೀತಿ ಕರುಣೆಯನ್ನು ಅನುಭವಿಸಿದಂತ ವ್ಯಕ್ತಿಗಳು ನಾವು. ಇವತ್ತು ಅದರಲ್ಲಿ ಮೊದಲನೇ ವಾಕ್ಯ ಒಂದ್ಸರಿ ಓದ್ಕೊಳ್ಳೋಣ. ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ನನಗೆ ಕೊರತೆ ಪಡೆನು. ಸಾಕು, ಇಷ್ಟೇ ಸಾಕು. ಯೆಹೋವನು ನನಗೆ ಕುರುಬನು. ನಮ್ಮೆಲ್ಲ ಜೀವಿತದಲ್ಲಿನೂ ನಮಗೆ ಈಗ ನಾವು ಸಣ್ಣ ಮಕ್ಕಳಾಗಿರುವಾಗ ತಂದೆ ತಾಯಿಯ ಅಣ್ಣಂದಿರೆ ಅಕ್ಕಂದಿರೆ ಆ ಒಂದು ಹೆಲ್ಪ್, ಒಂದು ಸಹಾಯದಿಂದೇನೆ ಒಂದು ಸಣ್ಣ ಮಗು ಆಗಿರೋದು. ನಾವು ಇವತ್ತು ಈ ಸ್ಟೇಜಲ್ಲಿ ನಿಲ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಜನರ ಸಹಾಯದಿಂದ, ಸಪೋರ್ಟ್ ಇಂದ, ಅದು ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಒಬ್ಬರಿಂದ ಒಂದು ಗೈಡ್ ಲೈನ್ಸ್ ಪ್ರೇರಣೆ. ಇಲ್ಲಿ ಯಾವುದು ಲೆಕ್ಕ ಇಲ್ಲದಲ್ಲೇ ಎಂದ ರೀತಿಯಲ್ಲಿ ಯಾವುದಕ್ಕಿನ ಬಗೆನ ತಲೆ ಕೆಡಿಸಬಾರದು, ಯಾವುದೇ ಚಿಂತೆ ಮಾಡಬಾರದು. ನಿನ್ನ ದುಃಖ ಭಾರ ಏನಿದೆ, ಆ ದುಃಖ ಭಾರವಾಗಲಿ, ಸಂಕಟವಾಗಲಿ, ನಿನ್ನ ಭಾರ ಅದೇನಿರಲಿ, ಇಲ್ಲಾಂದ್ರೆ ಹೆಂಗೆ, ಯಾವ ದಾರಿಯಲ್ಲಿ ಹೋಗ್ಬೇಕು, ಹೆಂಗೆ ನಡಿಬೇಕು, ಹೆಂಗೆ ಜೀವಿಸಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಯಾವ ರೀತಿಯಲ್ಲಿ ಇದೆಲ್ಲ ವಿಷಯವನ್ನು ಒಬ್ಬ ಮನುಷ್ಯನ ಆಲೋಚನೆಯಲ್ಲಿ, ಮನೆ ಇಲ್ಲದಲ್ಲವರಿಗೆ ಏನು ಒಂದು ಮನೆ ಕಟ್ಟಬೇಕು, ಇಲ್ಲ ಕೆಲಸ ಇಲ್ಲದವರಿಗೆ ಏನೇನ್ ಬೇಕು, ಒಂದು ಕೆಲಸ ಬೇಕು, ಓದ್ತಾ ಇರೋದ್ ಮಕ್ಕಳಿಗೆ ಏನು ಚಂದ ಓದಿ ಒಳ್ಳೆ ಮಾರ್ಕ್ ತೆಗಿಬೇಕು. ಇದೇ ರೀತಿಯಲ್ಲಿ ಎಲ್ಲವರಿಗೆ ಅವ್ರ ಮುಂದೆ ಒಂದು ಏಮ್ ಇರುತ್ತೆ, ಒಂದು ಗುರಿ ಇರುತ್ತೆ. ಈ ಗುರಿಗೆ ಹೋಗಲಿಕ್ಕಿರೋದು ದಾರಿ ಕೆಲವರು ಹೇಳ್ತಾರೆ. ನಮ್ದೆಲ್ಲ ಚಿಕ್ಕ ವಯಸ್ಸಲ್ಲಿ ನಮಗಿದೆಲ್ಲ ಹೇಳಿಕೊಡಲಿಕ್ಕೆ ಯಾರು ಇಲ್ಲ. ನಮ್ಮ ಮಕ್ಕಳಿಗೆ ನಾವೇ ಕೆಲವೊಮ್ಮೆ ಮಾತಾಡ್ಬೋದು. ನಮ್ಮೆಲ್ಲ ಚಿಕ್ಕ ವಯಸ್ಸಲ್ಲಿ ಇದು ನಮಗೆ ಹೇಳಿಕೊಡ್ಲಿಕ್ಕೆ ನಮಗೆ ಯಾರು ಇರಲಿಲ್ಲ. ನಿಮಗಾದರೂ ಈಗ ನೋಡಿ ಎಷ್ಟು ಜನ ಇದ್ದಾರೆ ಹೇಳಿಕೊಡ್ಲಿಕ್ಕೆ, ಒಂದು ಗೈಡ್ಲೈನ್ಸ್ ಆಗಲಿ, ಹೋಗಿ ಏನು ಓದಬೇಕು, ಯಾವ ಕೋರ್ಸ್ ತಗೊಬೇಕು, ಹೆಂಗೆ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಇದೆಲ್ಲ ಹೇಳಿಕೊಡ್ಲಿಕ್ಕೆ ಎಷ್ಟೋ, ಈವನ್ ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲಾಂದ್ರೆ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಲ್ಲ ಅದನ್ನು ಕೂಡ, ಈ ಫ್ರೆಂಡ್ ಸರ್ಕಲ್ ಅದನ್ನು ಕೂಡ ಒಂದು ಗೈಡ್ ಲೈನ್ಸ್ ಸಿಗುತ್ತೆ. ಆ ಕಾಲದಲ್ಲಿ ಅಂತ ಹೇಳಿದ್ರೆ ಅದಲ್ಲ. ನಮ್ದೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ಸ್ಕೂಲ್ ಬಿಟ್ರೆ ಮನೆ ಬಂದು ನೆಕ್ಸ್ಟ್ ಇನ್ನೇನು ಕೆಲಸ ಅಂತ ಹುಡುಕೋದು. ಅದು ಹೊಲದಲ್ಲಿ ಇರ್ಬೋದು, ಇಲ್ಲಾದ್ರೆ ಕೊಟ್ಟಿಗೆಯಲ್ಲಿ ಇರ್ಬೋದ, ಬೇರೆ ಎಲ್ಲಿರ್ಬೋದು, ಇದೇ ರೀತಿಯಲ್ಲಿ ಕೆಲಸ. ಅದೇ ರೀತಿಯಲ್ಲಿ ಬೆಳಿಗ್ಗೆ ಎದ್ದಾದ್ಮೇಲೆ ಏನು ಕೆಲಸ ಅಂತ ಕೆಲಸದಿಂದ ಹೋಗಿ ಕರೆಕ್ಟ್ 9 ಗಂಟೆಗೆ 9:15 ಬುಕ್ಕು, ಲಂಚ್ ಬಾಕ್ಸ್ ತಗೊಂಡು ಒಂದೇ ಸರಿ ಹೋಗುದು. ಇದೇ ರೀತಿಯಲ್ಲಿ ಅಲ್ಲಿ ಏನ್ ಕೊಡ್ತಾರೋ, ಏನ್ ಲೆಕ್ಕದಲ್ಲಿ ಅಂದೆಲ್ಲ ಒಂದು ಏನ್ ಹೇಳೋದು, ಒಂದು ಗೈಡ್ ಲೈನ್ ಇಲ್ಲದಲ್ಲಿ ಬದುಕುವಂತ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೇನು ಕಷ್ಟಗಳು, ದುಃಖಗಳಾಗುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನು ಅವರು ಒಬ್ಬರೇ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ನಮಗೆ ದೇವರು, ಕ್ರೈಸ್ತರಿಗೆ ನಮ್ಮ ಹಳೆಯ ಒಡಂಬಡಿಕೆಯಲ್ಲಿ ದಾವೀದನ ಪುಸ್ತಕದಲ್ಲಿ ದೇವರು ಕೊಡುವಂತ, ಯೆಹೋವನು ನನ್ನ ಕುರುಬನ್ ಅಂತ ಹೇಳುವಾಗ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ಇಲ್ಲಿ ಏನಂತ ಹೇಳಿದೆ, ಯೆಹೋವನು ನನಗೆ ಕುರುಬನು. ಈ ಯೆಹೋವನು ನನಗೆ ಕುರುಬನು ಅಂತ ಹೇಳುವಾಗ, ಈಗ ನೋಡಿ, ನಾವು ಒಂದು 3 ವಾರ ಹಿಂದೆನೆ ಯೋನಾ ಪ್ರವಾದಿಯ ಆ ವಿಷಯದಲ್ಲಿ ಹೇಳುವಾಗ ಆ ಮುಳುಗಿ ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದೊಂದು ಪ್ರಶ್ನೆ, ನೀನು ಯಾರು ಅಂತ ಹೇಳ್ತಾರೆ. ನೀನು ಯಾರು ಅಂತ ಹೇಳುವಾಗ ಅಲ್ಲಿ ಯೋನಾ ಪ್ರವಾದಿ ಹೇಳುವಂತ ಮಾತಿದೆ, ನಾನು ಒಬ್ಬ ಇಬ್ರಿಯನು, ನಾನು ಯಾರನ್ನೇ, ಪರಲೋಕದ ಒಣನೆಲ್ಲವನ್ನು
ಈ ಭೂಮಿಯನ್ನು ಉಂಟು ಮಾಡಿದಂದ, ನೀರನ್ನು ಒಣನೆಲವನ್ನು ಉಂಟು ಮಾಡಿದಂದ ದೇವರಾದ್ರೆ ಯೆಹೋವನ, ಪರಲೋಕದಲ್ಲಿರುವ ಯೆಹೋವನ ಭಕ್ತನು. ಇಲ್ಲಿ ನೋಡಿ, ಈ ದೇವರ ಆ ಆ ಕೃಪೆಯನ್ನು, ಅನುಗ್ರಹವನ್ನು ಪಡೆದು ಆ ಜೀವನದಲ್ಲಿ ಒಂದು ಸಾಕ್ಷಿಯಾಗಿ ಇಲ್ಲಿ ಕೀರ್ತನಗಾರನಾಗಿರುವಂತ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ನನ್ನ ಕುರುಬನು. ಈ ನನ್ನ ಕುರುಬ ಅಂತ ಹೇಳುವಾಗ ಹಳೆ ಒಡಂಬಡಿಕೆ ಒಳ್ಳೆ ಕುರುಬ ಅಂತ ಲೆಕ್ಕದಲ್ಲಿನೂ ನಾವು ಹೇಳಬಹುದು. ನನ್ನ ಕುರುಬ ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ, ಒಳ್ಳೆ ದೇವರಾಗಿರೋದ್ರಿಂದ ಅದು ನಮ್ಮ ಕುರುಬನಾಗಿ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 11ನೇ ವಾಕ್ಯ. ಯೆಶಾಯನ ಗ್ರಂಥ 40:11. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಇಲ್ಲಿ ನೋಡಿ, ಒಂದು 3 ಕ್ಯಾಟಗರಿ ನಾವಿಲ್ಲಿ ನೋಡ್ತೀವಿ. ನಿಜವಾಗಲೂ ಒಂದು ಒಳ್ಳೆ ಕುರುಬನಾಗಿರುವಂತ ವ್ಯಕ್ತಿ ಮಾಡಬೇಕಾಗಿರೋದಂತ 3 ವಿಷಯಗಳಲ್ಲಿ ಒಂದು, ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನಂತ ಹೇಳುವಾಗ ಅದಕ್ಕೆ ಬೇಕಾಗಿರೋದ ಆಹಾರವನ್ನು ಎಲ್ಲಿ ಸಿಕ್ಕುತ್ತೋ ಅಲ್ಲಿ ಕರ್ಕೊಂಡೋಗಿ, ನೀರಲ್ಲಿ ಸಿಕ್ಕುತ್ತೋ ಅಲ್ಲಿ ಕರ್ಕೊಂಡೋಗಿ ಆಹಾರವನ್ನು ಕೊಡುವಂತ ಒಬ್ಬ, ನಡೆಸುವಂತ, ಮೇಯಿಸುವಂತ ಹೇಳುವಾಗ ಬೇಕಾಗಿರೋದು ಒದಗಿಸಿ ಕೊಡುವಂತ ಲೆಕ್ಕದಲ್ಲಿ ನೋಡುವಂತ ವ್ಯಕ್ತಿ. ಎರಡನೇದಾಗಿ ನೋಡಿದಂದ್ರೆ ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವಂತ, ಅಂದ್ರೆ ಏನು ಗೊತ್ತಿಲ್ಲದಲ್ಲಿರುವಂತ ಕೂಸುಗಳಾಗಿರೋದಂತ ಮಕ್ಕಳನ್ನು ಅವರಿಗೆ ಏನು ಒಡೆದು ಬಡದು ಅಲ್ಲ, ಅವರಿಗೆ ಪ್ರೀತಿಯಿಂದ ಕರೆದು ತನ್ನ ಎದೆ ಎತ್ತಿಕೊಳ್ಳುವಂತ ಅಷ್ಟು ಪ್ರೀತಿಯನ್ನು ಮಾಡುವಂತ ಕುರುಬನು. ಮೂರನೇದಾಗಿ ನೋಡಿ, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನೆಂದು. ಇಲ್ಲಿ ನೋಡಿ, ಹಾಲು ಕುಡಿಸುವಂತ ಹೇಳುವಾಗ ಏನು ಗೊತ್ತಾ, ಆ ಒಂದು ಸಂದರ್ಭದಲ್ಲಿ, ಆ ಸಮಯದಲ್ಲಿ ಅದು ತುಂಬಾ ಫಿಸಿಕಲಿ ಟಾಸ್ಕ್ ಆಗಲಿ, ಇಲ್ಲಾಂದ್ರೆ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಭಾರವನ್ನು, ಬಾಕಿರೋದು ವಿಷಯಗಳನ್ನು ಕೊಡಬಾರದು. ಬೆಲೆಹೀನವಾಗಿರುವಂತ ಸಂದರ್ಭ. ಅದೇ ರೀತಿಯಲ್ಲಿ ಅದು ಮಕ್ಕಳಿಗೋಸ್ಕರ ತನ್ನ ಹಾಲನ್ನು ಕೊಡುವಂತ, ಅದನ್ನ ಏನೇನ್ ಮಾಡ್ತಾರೆ. ಈ 3 ವಿಷಯಗಳು ನಾವು ನೋಡುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಬ್ಬ ಕುರುಬನಾಗಿರ್ಬೇಕು ಅಂತ ಹೇಳಿದ್ರೆ, ಈ ಕುರುಬನಂತ ಹೇಳುವಾಗ ಏನಂತ ಹೇಳಿ, ಈ ಕುರಿಗಳನ್ನು ಮೇಯಿಸುವಂತ ಲೆಕ್ಕದಲ್ಲಿ ಅಲ್ಲ, ಪ್ರಾಪಂಚಿಕವಾಗಿಲ್ಲ, ಅಂದ್ರೆ ನಾವು ಈಗ ಜೀವಿಸುವಂತ ಲೆಕ್ಕದಲ್ಲಿ ನಾವು ನೋಡುವಾಗ ನಡೆಸುವಂತ ವ್ಯಕ್ತಿ, ಒಂದು ನಾಯಕ ಸ್ಥಾನದಲ್ಲಿರುವಂತ ವ್ಯಕ್ತಿ, ಅದು ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು. ಅದಕ್ಕೆ ಒಂದು ಹೆಡ್ ಅಂತ ಒಬ್ರು ಇರುತ್ತೆ. ಸಾಧಾರಣ ಎಲ್ಲ ಮನೆಯಲ್ಲಿ ಹಿರಿಯರಾಗಿ ತಂದೆ ಹೆಡ್ ಆಗಿರುತ್ತೆ, ಸಭೆಗಳಲ್ಲಿ ಹಿರಿಯರು ಹೆಡ್ ಆಗಿರುತ್ತೆ, ಸೇವಕರಿರ್ತಾರೆ, ಸಮಾಜದಲ್ಲಿ ನಾವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅಲ್ಲಿ ಒಂದು ಹೆಡ್ ಇರುತ್ತೆ. ಇದೆಲ್ಲ ಅದನ್ನೊಂದು ಜವಾಬ್ದಾರಿ ಅಂತ ಬರುವಾಗ ನಿಜವಾಗ್ಲೂ ಹೇಳೋದಂದ್ರೆ, ಆ ವ್ಯಕ್ತಿ ಏನಂತ ಹೇಳಿದ್ರೆ, ತನ್ನ ಒಂದು ಕುಟುಂಬದಲ್ಲಿ ಕುಟುಂಬ ನಾಯಕತ್ವ ಇರುವಂತ ವ್ಯಕ್ತಿ, ಹಿರಿಯರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ಕುಟುಂಬದಲ್ಲಿರುವವರನ್ನೇ ಮೇಯಿಸುವಂತ ವ್ಯಕ್ತಿ, ಆ ವ್ಯಕ್ತಿ ಅವರಿಗೆ ಬೇಕಾಗಿರೋದನ್ನು ಕೊಡಿಸುವಂತ ವ್ಯಕ್ತಿ, ಅವರಿಗೆ ಬೇಕಾಗಿರೋದೇನು ಬೇಡದಲ್ಲಿ ಇರೋದ ತಿಳುವಳಿಕೆಯನ್ನು ಕೊಡಿಸಿ ಒಳ್ಳೆ ದಾರಿಯಲ್ಲಿ ನಡೆಸುವಂತ ಒಂದು ವ್ಯಕ್ತಿ. ಅದೇ ರೀತಿಯಲ್ಲಿ ಒಂದು ಸಭೆಯಲ್ಲಿ ಆಗಲಿ, ಹಿರಿಯರಂತ ಹೇಳುವಾಗಲ್ಲ, ಸೇವಕರಂತ ಹೇಳುವಾಗ ಆ ಸಭಾ ಜನಕ್ಕೆ ದೇವರ ವಾಕ್ಯದ ಪ್ರಕಾರ ಹೇಗೆ ನಡೆಸಬೇಕು, ಆತ್ಮೀಕವಾಗಿ ಏನು ಆಹಾರವನ್ನು ಅವರಿಗೆ ಕೊಡಬೇಕು ಅಂತ ತಿಳಿದ ವ್ಯಕ್ತಿಗಳಾಗಿ ದೇವರ ದಾರಿಯಲ್ಲಿ ಅವರನ್ನ ಮೇಯಿಸುವಂತ ವ್ಯಕ್ತಿಗಳಾಗಿರ್ಬೇಕು. ಸಮಾಜದಲ್ಲಿ ನಾವು ಈಗ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇರುವಾಗ ನಮ್ಮ ಆಶ್ರಯದಲ್ಲಿ ಯಾರ್ಯಾರು ಇರುತ್ತಾರೋ ಅವರಿಗೆ ಇದೇ ರೀತಿಯಲ್ಲಿ ಅಗತ್ಯವಾಗಿರೋದೇನಂತ ತಿಳಿದ ವ್ಯಕ್ತಿಗಳಾಗಿ ಇರಬೇಕಾಗಿರೋದು ಮೊದಲನೇದಾಗಿರೋದು ಅಂತ ಒಂದು ಜವಾಬ್ದಾರಿ ಕುರುಬನಂತ ಹೇಳುವಾಗ. ಅದು ನಾನು ಹೇಳ್ತಾ ಇರೋದು ಈಗ ನಮ್ಮ ಇರುವಂತ ಅವಸ್ಥದಲ್ಲಿ, ಸಮಾಜದಲ್ಲಿ, ಸಮೂಹದಲ್ಲಿ, ಇಲ್ಲಾದ್ರೆ ಕುಟುಂಬದಲ್ಲಿ, ಸಭೆಯಲ್ಲಿ ಹೇಗೆ ಇರಬೇಕು ಅಂತ ಹೇಳುವಾಗ ಇಲ್ಲಿ ನೋಡಿ, ಎರಡನೇ ವಿಷಯ ಅಂತ ಹೇಳಿ, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಗಳು. ಇಲ್ಲಿ ಮರಿಗಳಂತ ಹೇಳುವಾಗ ನನಗೆ ಇದು ಓದುವಾಗ ಒಂದು ವಿಷಯ ಅಂತ, ಈ ಮರಿಗಳಂತ ಹೇಳುವಾಗ ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಸಿಂಬಲ್ ಆಗಿ ಹೇಳ್ತಾ ಇರೋದು. ಅದು ಏನಂತ ಹೇಳಿದ್ರೆ, ಈ ಮರಿಗಳಂತ ಹೇಳುವಾಗ 1-2-3 ವಿಷಯಗಳಿರುತ್ತೆ. ಅವರಿಗೆ ಹೋಗ್ಬೇಕಾದ್ರೆ ದಾರಿ ಗೊತ್ತಾಗಲ್ಲ, ಒಳ್ಳೇದು ಕೆಟ್ಟದ್ದು ಏನಂತ ಗೊತ್ತಾಗಿರಲ್ಲ, ಅವರಿಗೆ ದೇವರ ವಾಕ್ಯದ ಜ್ಞಾನ ಇರಲ್ಲ, ಇಲ್ಲಾದ್ರೆ ಏನ್ ಗೊತ್ತಾ, ಅವರಿಗೆ ನಿಷ್ಕಳಂಕವಾಗಿರುವಂತ ವ್ಯಕ್ತಿಗಳು, ಇಲ್ಲಿ ತಿಳುವಳಿಕೆ ಇಲ್ಲದ ವ್ಯಕ್ತಿಗಳು. ಇಲ್ಲಿ ವಯಸ್ಸು ಲೆಕ್ಕ ನಾನು ಹೇಳ್ತಾ ಇಲ್ಲ, ದೇವರ ಜ್ಞಾನ ಅದಿಂದು ಅಗತ್ಯ.
ಎಷ್ಟು ಮಟ್ಟಿಗೆ ಏನು ಅಂತ ತಿಳಿಯದೇ ಇರುವಂತ ವ್ಯಕ್ತಿಗಳು. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಏನು ಹೆಂಗೆ ಅಂತ, ದೇವ್ರ ವಾಕ್ಯ ಅಂತ ಏನಂತ ಗೊತ್ತಿಲ್ಲ, ಇಲ್ಲಾಂದ್ರೆ ದೇವರ ದಾರಿ ಯಾವುದು ಅಂತ ಗೊತ್ತಿಲ್ಲ. ಒಂದು ವೇಳೆ ರಕ್ಷಣೆ ಹೊಂದಿರ್ಬೋದು, ದೀಕ್ಷಾಸ್ನಾನ ತಗೊಂಡ್ರು ಆದ್ರೂ ಕೂಡ ದೇವರ ದಾರಿಯಲ್ಲಿ ಹೇಗೆ ನಡೀಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಇಂಥ ವ್ಯಕ್ತಿಗಳನ್ನೇ ಪ್ರೀತಿಯಿಂದ ಕರೆದು ಅವರನ್ನ ಏನು ಆ ಒಂದು ಪ್ರೀತಿಯಲ್ಲಿ ಅವರನ್ನ ಬೆಳೆಸಬೇಕಾಗಿರೋದು. ಅಷ್ಟು ಇಲ್ಲಿ ನೋಡಿ, ಎದೆಗೆತ್ತಿಕೊಳ್ಳುವನು ಅಂತ ಹೇಳುವಾಗ ಅಷ್ಟೊಂದು ಪ್ರೀತಿಯನ್ನು ತೋರಿಸಿ. ಸಾಧಾರಣ ರೀತಿಯಲ್ಲಿ ಸಮಾಜದಲ್ಲಿ ಏನ್ ನಡೀತಾ ಇದೆ ಹೇಳಿ? ಯಾರಾದ್ರೂ ವ್ಯಕ್ತಿಗೆ ಏನಾದ್ರೂ ವಿಷಯ ಗೊತ್ತಿಲ್ಲ ಅಂತ ಹೇಳುವಾಗ, ನಿನಗೆ ಏನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ ನಿನಗೆ. ಈಗ ಮಕ್ಕಳದ ವಿಷಯ ಹೇಳೋಣ, ನಮ್ಮ ಮಕ್ಕಳದ ವಿಷಯದಲ್ಲೇ ಹೇಳೋಣ. ಈಗ ಜೊತೆಲಿ ಓದ್ತಾ ಇರೋದು ಯಾವ್ದೋ ಒಂದು ಮಕ್ಕಳಿಗೆ 2 ಮಾರ್ಕ್ ಕಮ್ಮಿ ಆಗಿದೆ, 3 ಮಾರ್ಕ್ ಕಮ್ಮಿ ಆಗಿದೆ, 10 ಮಾರ್ಕ್ ಕಮ್ಮಿ ಆಗಿದೆ ಅಂತ ಹೇಳುವವರಿಗೆ ನಿನಗೆ ಬುದ್ಧಿ ಇಲ್ಲ, ನಿನಗೆ ಎಷ್ಟು ಹೇಳಿದ್ರು ಇಷ್ಟೇನೆ, ನಿನಗೆ ಎಷ್ಟು ಖರ್ಚು ಮಾಡಿದ್ರು ಇಷ್ಟೇನೆ, ನಿನಗೆ ಏನೇನು ಹೇಳಿಕೊಟ್ಟಿರೋದು ಇಷ್ಟೇನೆ. ಈ ರೀತಿಯಲ್ಲಿ ನಾವು ರಾಶ್ ಆಗಿ ಬಿಹೇವ್ ಮಾಡುವಂತ ಸನ್ನಿವೇಶ ಇರುತ್ತೆ. ಇದೇ ರೀತಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡುವರಾಗಲಿ, ಅವ್ರೇನಾದ್ರೂ ಒಂದು ಮಿಸ್ಟೇಕ್ ಮಾಡುವಾಗ ಅವರಿಗೆ ನಮಗೆ ಬಾಯಲ್ಲಿ ಬಂದಂಗ ಬೈದು ಅವ್ರನ್ನ ಅದರಲ್ಲಿ ಇನ್ನೊಂದು ವಿಷಯ ಇದೆ ಅಂತ ಹೇಳಿದ್ರೆ, ಇವರಿಗೆ 4 ಬೈಯುವಾಗ ಇದು ನೋಡ್ತಾ ಇರೋ 4 ಜನ ಮುಂದೆ ನಾವೇನೋ ದೊಡ್ಡ ವ್ಯಕ್ತಿ ಅಂತ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ಅವರಿಗೆ ಬರುತ್ತೆ ಅಂತ ಒಂದು ಕೆಟ್ಟ ಭಾವನೆನೂ ಇದೆ ಇದ್ರ ಹಿಂದೆ. ಅದೇ ರೀತಿಯಾಗಿ ಈ ಸಭೆಯಲ್ಲಿ ಅದನ್ನು ಕೂಡ ಯಾವ್ದಾದ್ರು ಒಂದು ವ್ಯಕ್ತಿಗೆ ನಮಗೆ ದೇವ್ರ ವಾಕ್ಯ ಏನಂತ ಹೇಳ್ತಾ ಇರೋದು, ಯಾವ್ದಾದ್ರು ಕಾರಣವಿದ್ರು ಕೂಡ ಬೈಯಲಿಕ್ಕೆ, ಯಾವ್ದಾದ್ರು ಒಂದು ಕಾರಣ ಇದ್ರು ಕೂಡ, ಬೇರೆಯವ್ರ ಮುಂದೆ ಕೆಟ್ಟದಂತ ತೋರಿಸ್ಲಿಕ್ಕೆ ಏನಾದ್ರು ಒಂದು ಕಾರಣ ಇದ್ರು ಕೂಡ ಅದು ತೋರಿಸಬಾರದು. ಅಲ್ಲಿ ತೋರಿಸ್ಬೇಕಾಗಿರೋದು ಪ್ರೀತಿ. ಈ ಪ್ರೀತಿ ಆ ಮರಿಗಳನ್ನೇ ಎತ್ಕೊಂಡು, ಒಂದು ಸಣ್ಣ ಮಗು, ಅದು ಯಾರ್ದು ಮಗು ಏನು ಅಂತ ಗೊತ್ತಿಲ್ಲ, ಒಂದು ಸಣ್ಣ ಮಗು ನಮ್ಮ ಕೈಯಲ್ಲಿ ಸಿಕ್ಕಿದೆ, ಅದನ್ನ ನಗಾಡ್ಕೊಂಡು ನಮ್ಮ ಮುಂದೆ ಬರುವಾಗ, ಇಲ್ಲ ಆ ಮಗು ಏನ್ ಮಾಡಿದೆ, ಎಲ್ಲಿಂದ ಬಂದಿದೆ, ಯಾವುದು ಅಂತ ಹೇಳೋದಕ್ಕಿಂತ ಆ ಮಗುವನ್ನೇ ಒಂದು ಚೂರು ಎತ್ತಿ ಮುದ್ದಾಡುವಂತ ಆ ಒಂದು ಮನಸ್ಥಿತಿ ಪ್ರಿಯರೇ, ಇದು ಕ್ರೈಸ್ತೀಯ ಜೀವನದಲ್ಲಿ ಮನೆಯಲ್ಲೇ ಆಗಲಿ, ಸಭೆಯಲ್ಲೇ ಆಗಲಿ, ಸಮಾಜದಾಗಲಿ ಒಂದು ಕ್ರೈಸ್ತೀಯ ಜೀವನದಲ್ಲಿ ವಿಶ್ವಾಸ ಮನೋಭಾವವನ್ನು ಇದಿರಬೇಕು. ಪಾಪಿಗಳನ್ನ ನೋಡುವಾಗ ಯೇಸು ಕ್ರಿಸ್ತನ ಮನೋಭಾವ ಏನಿತ್ತು? ಆ ಪಾಪಿನ ಸ್ತ್ರೀ ಏನಂತ ಹೇಳಿದೆ? ಅವ್ರು ಯಾರು ನಿನಗೆ ಕಲಿಸಲಿಲ್ವಾ? ನಾನು ಏನು ಮಾಡುತ್ತಾ ಇಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡಿ. ಪ್ರಿಯರೇ, ಇದ್ದು ಈ ಪ್ರೀತಿಯ ಸಂಭಾಷಣ, ಇಲ್ಲಾಂದ್ರೆ ಆ ಒಂದು ಕಮ್ಯುನಿಕೇಶನ್ ಅದು ಆ ವ್ಯಕ್ತಿಯ, ಯಾರು ನಮ್ಮ ಮುಂದೆ ಇರೋದ ಆ ವ್ಯಕ್ತಿಯ ಮನಸ್ಸನ್ನೇ ತಣ್ಣ ಮಾಡುವಂಥದ್ದು, ಆ ವ್ಯಕ್ತಿಯ ಸ್ಥಿತಿಯನ್ನು, ಅವನ ಮನಸ್ಸಲ್ಲಿ ಏನ್ ಸಂಗಡ ಇದೆ, ಏನ್ ದುಃಖ ಇದೆ, ಅದನ್ನೇ ತಣ್ಣ ಮಾಡುವಂತ, ಬೆಂಕಿ ತರ ಆರಿಸುವಂತಲ್ಲ, ತಣ್ಣ ಮಾಡುವಂತ ಮಾತುಗಳಲ್ಲಿ ಆ ಪ್ರೀತಿಯಿಂದ ತೋರಿಸ್ಬೇಕಾಗಿರೋದು ಒಂದು ಕುರುಬನ ಕರ್ತವ್ಯ ಆಗಿರುತ್ತೆ. ಅದು ದೇವರ ವಾಕ್ಯದಲ್ಲಿ ಹೇಳ್ತಾ ಇರೋದು ನೋಡಿ, ಎದೆಗೆತ್ತಿಕೊಳ್ಳುವನು ಹಾಲು ಕುಡಿಸುವ ಕುರಿಗಳನ್ನು. ಇಲ್ಲಿ ನಾನು ಇದು ಹೇಳ್ತಾ ಇಲ್ಲ, ಹಾಲು ಕುಡಿಸೋದು ಅದು ಒಂದು ಕ್ಯಾಟಗರಿ, ಒಂದು ಸಿಂಬೋಲಿಕ್ ಆಗಿ ಹೇಳಿದೆ ಅಂತ ನಂದೊಂದು ಆಲೋಚನೆ. ಇದು ಯಾರಿಗೆ ಗೊತ್ತಾ? ಇದು ಸ್ವಲ್ಪ ವಯಸ್ಸಾಗಿರೋವರಿಗೆ, ಪ್ರಾಯವಾಗಿರೋ ವ್ಯಕ್ತಿಗಳಿಗೆ, ಅವರು ಒಂದು ಪ್ರಾಯ ಆಗುವಾಗ ಆ ಒಂದು ಸಂದರ್ಭದಲ್ಲಿ, ಸಮಯದಲ್ಲಿ ಅವ್ರದ್ದು ಬಲಹೀನಗಳು ಇರುತ್ತೆ. ಒಂದು ವೇಳೆ ಕಣ್ಣು ಸ್ವಲ್ಪ ಕಾಣಲ್ಲ, ಇಲ್ಲಾಂದ್ರೆ ಕಿವಿ ಸ್ವಲ್ಪ ಕೇಳಿಸಲ್ಲ, ಇಲ್ಲ ಎಲ್ಲರ ತರ ಓಡಾಡ್ಲಿಕ್ಕೆ ಆಗಲ್ಲ, ಎಲ್ಲರ ತರ ಈ ಪ್ರಸಂಗ ಮಾಡೋದು, ಇಲ್ಲಾಂದ್ರೆ ಪ್ರಾರ್ಥನೆ ಈ ರೀತಿಯಲ್ಲಿ ವಿಷಯದಲ್ಲಿ ಒಂದು ವೇಳೆ ಅವ್ರಿಗೆ ಆಗದಲ್ಲಿ ಇರಬಹುದು. ಆ ಸಂದರ್ಭದಲ್ಲಿ ಅವರ ಸ್ಥಿತಿ ಏನು, ಅವ್ರ ಆರೋಗ್ಯ ಸ್ಥಿತಿ ಏನು, ಮಾನಸಿಕ ಸ್ಥಿತಿ ಏನು ಅಂತ ತಿಳಿದ ವ್ಯಕ್ತಿಗಳಾಗಿ, ಯಾರು ಕುರುಬನ ಸ್ಥಾನದಲ್ಲಿ, ನಾಯಕತ್ವ ಸ್ಥಾನದಲ್ಲಿ, ಒಂದು ಲೀಡರ್ ಸ್ಥಾನದಲ್ಲಿ ಯಾರು ನಿಂದಿರುತ್ತಾರೋ ಅವರ ಮನೋಭಾವವನ್ನು, ಎಲ್ಲರಲ್ಲಿ ಆ ಒಂದು ಟ್ಯಾಲೆಂಟ್ ಇದೆ, ಎಲ್ಲರಿಗೇನು ಇದೆ, ಆದ್ರೆ ನಮ್ಮಲ್ಲಿ ನಮ್ದಾಗಿರೋದು ಕೆಲವೊಂದು ಕ್ಯಾರೆಕ್ಟರ್ಗಳು, ಪ್ರಾಪಂಚಿಕವಾಗಿರೋದಂತ ದೇಹಕ್ಕೆ ಸಂಬಂಧಪಟ್ಟಿರೋಂಥ ಕೆಲವೊಂದು ಕ್ಯಾರೆಕ್ಟರ್ಗಳು ಇನ್ಫ್ಲೂಯೆನ್ಸು ನಮ್ಮಲ್ಲಿ ಇರೋದ್ರಿಂದ ಈ ಒಂದು ಬಿಹೇವಿಂಗ್, ಕ್ರಿಸ್ತನಲ್ಲಿ ಇದ್ದಂತ ಆ ಒಂದು ಭಾವ ಎಲ್ಲೋ ನಮ್ಮ ಕೈ ಹಿಡೆ ಆ ಕಡೆ. ಒಂದು ವೇಳೆ ಹಂಗೆ ಹೇಳಬೇಕು, ಮಾಡ್ಬೇಕು ಮನಸ್ಸಲ್ಲಿ ಇದನ್ನು ಕೂಡ ಬಾಯಿಂದ ಆಚೆ ಬರಲ್ಲ. ನೋಡಿ, ಈ ಹಿರಿಯರಾಗಿರುವಂತ ವ್ಯಕ್ತಿಗಳಿಗೆ, ವಯಸ್ಸಾಗಿರುವಂತ ವ್ಯಕ್ತಿಗಳಿಗೆ, ಇಲ್ಲಾದ್ರೆ ಜ್ಞಾನಿ ಅಲ್ಲಾದ್ರೆ ಅಷ್ಟೊಂದು ಜ್ಞಾನವಿಲ್ಲದಂತ ವ್ಯಕ್ತಿಗಳನ್ನೇ ಒಂದು ಇದು ಮಾಡೋದಂದ್ರೆ ಅವರೇ ಎಷ್ಟು ನೋಡಿ ಮೆಲ್ಲಗೆ ನಡೆಸುವಂತ ವ್ಯಕ್ತಿಗಳಾಗಿರ್ಬೇಕು ಅಂತ ಹಂಗೆ ಸಾರು ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ ನೋಡೋಣ. ಎಸೆಕಿಯೇಲ್ ಪ್ರವಾದನ ಗ್ರಂಥ 34ನೇ ಅಧ್ಯಾಯ. ಎಸೆಕಿಯೇಲ್ ಪ್ರವಾದನ ಗ್ರಂಥ 34ನೇ ಅಧ್ಯಾಯ 22 ಮತ್ತೆ 23.
ಆದ ಕಾರಣ ನನ್ನ ಹಿಂಡು ಇನ್ನೆಂದಿಗೂ ಸೂರೆಯಾಗದಂತೆ ನಾನು ಅದನ್ನು ರಕ್ಷಿಸಿ ಟಗರು ಓತಗಳಿಗೂ ಕುರಿ ಹ್ಮ್ ಮೇಕೆಗಳಿಗೂ ನ್ಯಾಯ ತೀರಿಸುವೆನು. 23. ನನ್ನ ಹಿಂಡನ್ನು ಹ್ಮ್ ನನ್ನ ಹಿಂಡನ್ನು ಕಾಯಲಿಕ್ಕೆ ಹ್ಮ್ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನನ್ನ ಸೇವಕನಾದ ದಾವೀದನೆಂಬ ಆ ಕುರುಬನು ಅದನ್ನು ಮೇಯಿಸುವನು. ಹ್ಮ್ ಹೌದು, ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಸಾಕು ಸಾಕು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತುಂಬ ಸುಮಾರು ವಾಕ್ಯಗಳಿದೆ, ತುಂಬಾ ಇದೆ. ಕೆಲವೊಂದು ಮಾತ್ರ, ಇದೆಲ್ಲ ಯಾವಾಗಲೂ ತೆಗೆಯದಂತೆ ಇರೋದು ವಾಕ್ಯಗಳಲ್ಲ, ಕೆಲವೊಂದು ವಾಕ್ಯಗಳು ಮಾತ್ರ ನಾನು ತೆಗಿತಾರೆ ಇಲ್ಲಿ. ಆದ ಕಾರಣ ನನ್ನ ಹಿಂಡುಗಳು ಇನ್ನೆಂದಿಗೂ ಅವ್ರಿಗೆ ಯಾವ ರೀತಿಯಲ್ಲಿ ಅಂದ್ರೆ ಒಂದು ನಡೆಸುವಂತ ಒಂದು ವ್ಯಕ್ತಿಗೆ ಮನಸ್ಸಲ್ಲಿ ಇರಬೇಕಾಗಿರೋದು ಅಂತ ಹೇಳಿದ್ರೆ, ನನ್ನ ಆಶ್ರಯದಲ್ಲಿರುವವರು, ನನ್ನ ಕುಟುಂಬದಲ್ಲಿರುವವರು, ನನ್ನ ಸಭೆಯಲ್ಲಿರುವವರು, ಅವರು ಯಾವತ್ತೂ ಅವ್ರು ಯಾವ ವಿಷಯದಲ್ಲಿನೂ ಸಿಕ್ಕಾಕೊಳ್ಳದೆ, ಯಾವ ತೊಂದರೆನೂ ಆಗದೆ, ಯಾವ ಪಾಪ ಮಾರ್ಗದಲ್ಲಿನೂ ನಡೆಯದೆ, ನನ್ನ ಗೈಡ್ಲೈನ್ಸ್ ಅಲ್ಲಿ ಇಲ್ಲ, ನನ್ನ ಆ ಒಂದು ಆಲೋಚನೆದಲ್ಲಿ, ನನ್ನ ಆಲೋಚನೆಗಳು ನಂದು ಇಷ್ಟ ಪ್ರಕಾರ ಅಲ್ಲ, ದೇವರ ವಾಕ್ಯದ ಪ್ರಕಾರ ಹೇಳುವಂತ ನನ್ನ ಆಲೋಚನೆಗಳು ಪ್ರಕಾರ ನಡೆಯುವಂತ ವ್ಯಕ್ತಿಗಳಾಗಿ ನೋಡಿ, ಅದನ್ನು ರಕ್ಷಿಸಿ ಟಗರು ಹೊತ್ತಗಳಿಗೂ ಕುರಿಮೆಕ್ಕಳಿಗೂ ನ್ಯಾಯ. ಮುಖ್ಯವಾಗಿ ಒಬ್ಬ ಕುರುಬನಿಗೆ ಬೇಕಾಗಿರೋದು ಏನು ಅಂತ ದೇವರ ವಾಕ್ಯ ಹೇಳ್ತಾ ಇರೋದು, ಯಾವುದಕ್ಕೆ ಏನು ಅಂತ ಹೇಳಿ ನ್ಯಾಯ ತೀರಿಸಲಿಕ್ಕಿರೋದು ಅವ ಶಕ್ತಿ ಹೊಂದಿರಬೇಕಾಗಿರೋದು ವ್ಯಕ್ತಿಯಾಗಿ. 23ನೇ ವಾಕ್ಯದಲ್ಲಿ ನೋಡಿ, ನನ್ನ ಹಿಂಡನ್ನು ನೋಡಿ ಕಾಯಲಿಕ್ಕೆ ಒಬ್ಬನ ಕುರುಬನನ್ನು ಏರ್ಪಡಿಸುವೆನು, ಆ ಸೇವಕನಾದ ದಾವೀದನೆಂಬ ಕುರುಬನು. ಈ ದಾವೀದನ್ನೇ ಎಲ್ಲಿಂದ ಕರ್ಕೊಂಡ್ಬಂದೆ, ಯಾವ ರೀತಿಯಲ್ಲಿ ಕರ್ಕೊಂಡ್ಬಂದೆ, ದಾವೀದನ ಕೆಲಸ ಏನಿತ್ತು, ಇದೆಲ್ಲದನ್ನು ನಿಮಗೆಲ್ಲರಿಗೇನು ಗೊತ್ತಿರೋ ವಿಷಯ. ಆ ಒಬ್ಬ ವ್ಯಕ್ತಿಯನ್ನು ದೇವರು ಹೇಳ್ತಾ ಇದ್ದಾನೆ, ನಿಮ್ಮನ್ನೆಲ್ಲ, ಯಾರನ್ನೇ, ಇಸ್ರಾಯೇಲ್ ಜನಾಂಗವನ್ನು, ನಿಮ್ಮನ್ನೆಲ್ಲ ಸೇವನಾದ ದಾವೀದನೆಂಬ ಆ ಕುರುಬನು ನಿಮ್ಮನ್ನು ಮೇಯಿಸುವನು. ಆ ಕುರುಬ ನೋಡಿ ದಾವೀದನ ಯೋಗ್ಯತೆ. ಇದು ನೋಡಿ, ಇದು ಹೇಳ್ತಾರೆ ಎಸೆಕಿಯೇಲ್ ಪ್ರವಾದನ ಗ್ರಂಥದಲ್ಲಿ. ಆದ್ರೆ ದಾವೀದನ ಕೀರ್ತನೆಗಳಲ್ಲಿ ಇದೆಲ್ಲ ತಿಳಿದ ವ್ಯಕ್ತಿಯಾಗಿ ದಾವೀದನ ಹೇಳ್ತಾ ಇದ್ರು, ಯೆಹೋವನು ನನ್ನ ಕುರುಬನು. ಯಾಕೆಂದ್ರೆ ಈ ದೇವರಿಗೇನು, ಯೆಹೋವನಿಗೇನು, ದಾವೀದನಿಗೂ ಅಷ್ಟು ಚೆನ್ನಾಗಿರೋದೊಂದು ಕಮ್ಯುನಿಕೇಶನ್ ಇತ್ತು. ಸುಮ್ಮನೆ ಒಂದು ಸಾಧಾರಣ ವಿಶ್ವಾಸಿಯಾಗಿ ಊಟ ಮಾಡಿದೆ, ತಿಂಡಿದೆ, ಕೆಲಸ ಮಾಡಿ, ಯುದ್ಧ ಮಾಡಿದೆ, ಎಲ್ಲ ಸರಿ ಆಯ್ತು, ಬಂದು ನಿದ್ರೆ ಮಾಡಿ ಅಂದಲ್ಲ. ದೇವರ ವಿಷಯದಲ್ಲಿ ದಾವೀದನಿಗೇನು, ಈ ಯೆಹೋವನಿಗೇನು ಒಂದೊಳ್ಳೆ ಕಮ್ಯುನಿಕೇಶನ್, ಒಂದೊಳ್ಳೆ ಬಾಂಡ್, ಒಂದೊಳ್ಳೆ ರಿಲೇಷನ್ ಇತ್ತು. ಒಂದೊಳ್ಳೆ ಕುರುಬನಿಗೆ ಬೇಕಾಗಿರೋದು, ಒಂದು ನಾಯಕನಿಗೆ ಬೇಕಾಗಿರೋದು, ಒಬ್ಬ ಸೇವಕನಿಗೆ ಬೇಕಾಗಿರೋದು, ಒಬ್ಬ ಕುಟುಂಬದಲ್ಲಿ ಹಿರಿಯರಿಗೆ ಬೇಕಾಗಿರೋದು ವಿಷಯ. ಇದು ಹಿರಿಯರಿಗೆ, ಸೇವಕರಿಗೆ, ಬಾಕಿರೋರಿಗೆ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ಅವನ ಚಿಂತೆಯಲ್ಲಿ ಒಂದೊಳ್ಳೆ ಕುರುಬನಾಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಆ ಸೇವಕನಾದ ದಾವೀದನೆಂಬ ಆ ಕುರುಬನು ಅದನ್ನು ಮೇಯಿಸುವನು. ಹೌದು, ಹಳೆ ಒಡಂಬಡಿಕೆಯಲ್ಲಿ ಒಂದು ಕುರುಬನಾಗಿ ಮೇಯಿಸಿರೋದು ದಾವೀದನನ್ನು ನೋಡೋದಾದ್ರೆ, ಹೊಸ ಒಡಂಬಡಿಕೆಗೆ ಬರ ದಾವೀದನ ಮಗನೇ, ಸುನುವೆ ಅಂತ ಕರೀತಾ ಇರೋದು ಯಾರನ್ನೇ? ಕರ್ತನಾದ ಯೇಸು ಕ್ರಿಸ್ತನನ್ನು. ಇಲ್ಲಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಾಗ ಯೋಹಾನನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ಯೋಹಾನನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಸಾಕು ಸಾಕು, ವಾಕ್ಯ ಆಮೇಲೆ ಹೋಗೋಣ. ಇಲ್ಲಿ ನೋಡಿ, ಗುಡ್ ಶೆಪರ್ಡ್ ಅಲ್ಲಿ ಹೇಳ್ತಾರೆ, ಗುಡ್ ಶೆಪರ್ಡ್, ನಾನು ಒಳ್ಳೆ ಕುರುಬನ್. ಒಳ್ಳೆ ಕುರುಬನ್ ಏನ್ ಮಾಡ್ತಾನೆ? ಈ ರಾಜ ಕಾಲದಲ್ಲಿ ನಡೀತಾ ಇರ್ತಾರೆ, ರಾಜ ಎಲ್ಲೋ ಇರ್ತಾರೆ, ಬಾಕಿರೋರೆಲ್ಲ ಯುದ್ಧಕ್ಕೆ ಹಿಂಗ್ ಕಳಿಸ್ತಾರೆ, ಮುಂದೆ ಮುಂದೆ ಹೋಗ್ತಾರಲ್ಲ, ಸಾಯ್ತಾರೆ ಹಿಂಗೆ ಹೋಗ್ತಾರೆ. ತುಂಬಾ ಇನ್ನು ಯಾವ ಕಾರಣದಲ್ಲಿ ನಮ್ಗೆ ಗೆಲ್ಲಕ್ಕೆ ಆಗಲ್ಲ ಅಂದ್ರೆ ರಾಜನ ಏನ್ ಮಾಡ್ತಾರೆ? ಓಡೋಗ್ತಾರೆ. ಪ್ರಿಯರೇ, ಇಲ್ಲಿ ಒಳ್ಳೆ ಕುರುಬನ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಳುವಂತ, ಸಿಂಬಲೈಸ್ ಮಾಡುವಂತ ಒಂದು ವಿಷಯ. ನಾನೇ ಒಳ್ಳೆ ಕುರುಬನು, ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನ ಏನ್ ಮಾಡ್ತಾನೆ? ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ತಾನೆ. ಇದು ಸುಮ್ಮನೆ ಹೇಳೋದು ಮಾತಲ್ಲ. ಈ ಮಾತುಗಳೆಲ್ಲ ಆದ ಮೇಲೆ ಕೊನೆಗೆ ತಾನೇನು ಹೇಳಿದೆ, ಆ ಕುರಿಗಳಿಗೋಸ್ಕರ, ನಾವಾಗಿರೋದ್ರಿಂದ
ಪಾಪಿಗಳಾಗಿರುವಂತ ಈ ಮನುಷ್ಯರಾಗಿರುವಂತ ಈ ಕುರಿಗಳಿಗೋಸ್ಕರ ಸ್ವಂತ ಪ್ರಾಣವನ್ನು ಕೊಟ್ಟಿರುವಂತ ದೇವಕುಮಾರನು. ಅದೇ 10ನೇ ವಾಕ್ಯದಲ್ಲಿ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದಿ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದುರಿಸುತ್ತದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ಒಂದು ವಿಷಯ ಏನಂತ ಹೇಳಿದ್ರೆ, ಡೂಪ್ಲಿಕೇಟ್ ಒರಿಜಿನಲ್ ಇರೋದು ವ್ಯತ್ಯಾಸ ಇಲ್ಲಿ ತೋರಿಸ್ತಾ ಇರೋದು. ಒಬ್ಬ ಕೆಲಸಗಾರನಲ್ಲಿ ಇದ್ರೆ ಅವನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅಂದ್ರೆ ಅವನೇನೇ ಹೇಳಿದ್ರೆ, ನನ್ನ ಸಂಬಳ ಎಷ್ಟಿದೆ ಅಷ್ಟಕ್ಕೆ ನನ್ನ ಕೆಲಸ. ಇಲ್ಲಿ ಏನು ರಿಲೇಶನ್ಶಿಪ್ ಆಗಲಿ, ಕಮಿಟ್ಮೆಂಟ್ ಆಗಲಿ, ಬೇರೆ ಯಾವುದು ವಿಶ್ವಾಸಿಗಳ ಮಧ್ಯದಲ್ಲಿ ಇದೇ ತರ ಇದೆ. ಈ ದೇವರ ಜೊತೆ ಈ ತರ ಒಂದು ನನಗೆ ಎಷ್ಟು ಸಿಗ್ತದೆ ಅಷ್ಟೇ. ಕಾಣಿಕೆ ಕೊಡೋದು ವಿಷಯದಲ್ಲಿ ಕೆಲವರು ಇದೇ ವಿಷಯ ನೋಡ್ತಾರೆ, ನನಗೆ ಎಷ್ಟು ಸಿಕ್ಕಿರೋದು ಇಷ್ಟೇ, ಅದ್ರಲ್ಲಿ ಇನ್ನೆಷ್ಟು ಕೊಡೋದು. ಈ ಲೆಕ್ಕದಲ್ಲಿ ಪ್ರಿಯರೇ, ಒಂದು ಕಮಿಟ್ಮೆಂಟ್. ನಾನು ಆಗಲೇ ಹೇಳಿದೆ, ದಾವೀದನಿಗೂ ದೇವರಿಗೂ ಒಂದು ಒಳ್ಳೆ ಕಮಿಟ್ಮೆಂಟ್, ಒಂದು ಬಾಂಡ್ ಇತ್ತು. ಇಲ್ಲಿ ನೋಡಿ, ಆ ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ, ಅಂದ್ರೆ ಇವನ್ ಬರೀ ಕೂಲಿ ಕೆಲಸ ಮಾಡೋನು, ಇವನಿಗೇನು ಈ ಕುರಿಗಳು ಸಂಬಂಧ ಇಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ತೀನಿ, ಇಲ್ಲಾಂದ್ರೆ ಅದೇ ನೋಡ್ತೀನಿ, ಅವನಿಗೆ ಸಂಬಳ ಸಿಗ್ತಾನೆ, ಅವನು ಹೋಗ್ತಾನೆ, ಇಷ್ಟೇ. ಎಷ್ಟು ಹೋಗಿದೆ ಎಷ್ಟು ಅಂಥದಲ್ಲಿ ಏನಾಗುತ್ತೆ ಅಂತ ಹೇಳಿ, ಇವನು ಯಾವುದೋ ಒಂದು ಕಷ್ಟ, ದುಃಖ, ನೋವುಗಳು, ಇಲ್ಲಾಂದ್ರೆ ಕುರಿಗಳಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ ವನ್ಯ ಮೃಗಗಳು ಈ ಕುರಿಯನ್ನು ಹಿಡಿಯುವಾಗ ಇವನೇನ್ ಮಾಡ್ತಾನೆ, ನೋಡಿದ್ಕೊಂಡು ಓಡಿ ಹೋಗ್ತಾನೆ. ಆದ್ರೆ ನಿಜವಾದ ಕುರುಬನು ಏನ್ ಮಾಡ್ತಾನೆ ಹೇಳಿ, ಮೊದಲ ವಾಕ್ಯದಲ್ಲಿ ಹೇಳಿದಾಗೆ ತನ್ನ ಪ್ರಾಣವನ್ನು ಕೊಡ್ತಾನೆ. ನೋಡಿ ಏನಂದ್ರೆ, ಇಲ್ಲಿ ಆ ರೀತಿಯಲ್ಲಿ ನಿಮ್ಮನ್ನೇ ಯಾವುದೋ ತೋಳಗಳಿಗೆ ಇಲ್ಲಾದ್ರೆ ಪ್ರಾಣಿಗಳಿಗೆ ಬಿಟ್ಟು ಕೊಡುವಂತ ಕುರುಬನಲ್ಲ ನಾನು ಒಳ್ಳೆ ಕುರುಬನು, ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿ ನಮಗೆ ಸಿಕ್ಕಿರೋದಂತ ಗುಡ್ ಶೆಪರ್ಡ್, ಒಳ್ಳೆ ಕುರುಬನು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ 13ನೇ ವಾಕ್ಯ, ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. 14, ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತೇನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ 13ನೇ ವಾಕ್ಯದಲ್ಲಿ ಅವನು ಕೂಲಿಯಾಳು, ಡಿಫ್ರೆಂಟ್. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಸ್ವಂತ ಮಕ್ಕಳು, ಏನು ಕಷ್ಟ ಆಗಲಿ ದುಃಖ ಏನು ಅವ್ರಿಗೆ ಏನು ತೊಂದರೆ ಆಗಬಾರ್ದು, ಎಲ್ಲ ತಂದೆ ತಾಯಿಗಳದ್ದು ಇಚ್ಛೆ ಇದೆ. ನನ್ನ ಮಕ್ಕಳಿಗೆ ಏನು ತೊಂದರೆ, ನನಗೆ ಬೇಕಾದ್ರೆ ಏನಾದ್ರೂ ಪರವಾಗಿಲ್ಲ, ಎಲ್ಲ ತಂದೆ ತಾಯಿಗಳದ್ದು ಒಂದು ಬುದ್ಧಿ ಏನಂತ ಹೇಳಿದ್ರೆ, ನನ್ನ ಮಕ್ಕಳಿಗೆ ಏನಾಗಬಾರ್ದು, ನನ್ಗೆ ಏನ್ ಬೇಕಾದ್ರೂ ಆಗ್ಲಿ, ತೊಂದರೆ ಇಲ್ಲ ಅಂತ. ಅದೇ ತರ ಮಕ್ಕಳಿಗೇನೋ ಇರುತ್ತೆ, ನಮ್ಮ ತಂದೆ ತಾಯಿಗಳಿಗೆ ಯಾರು ಬೈಯಂಗಿಲ್ಲ, ಯಾರು ಏನೋ ಆಗಲ್ಲ, ಅವ್ರಿಗೆ ಏನಾಗಬಾರ್ದು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಬೇಕು, ಮಕ್ಕಳಿಗೇನೋ ಆ ಮನಸ್ಥಿತಿ ಇರುತ್ತೆ. ಇಲ್ಲಿ ನೋಡಿ, ಅವನು ಕೂಲಿಯಾಳಾಗಿರೋದ್ರಿಂದ. ಆದ್ರೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾ ಒಬ್ಬನಿಗೆ ನಮ್ಮ ತಂದೆ ತಾಯಿ ಮೇಲೆ ಆಗಲಿ ಇಲ್ಲಾಂದ್ರೆ ಬಾಕಿರ ಮೇಲೆ ಈ ಪ್ರೀತಿ ಇರಬೇಕು ಅಂತಿಲ್ಲ, ಈ ಕಮಿಟ್ಮೆಂಟ್ ಇರಬೇಕು ಅಂತಿಲ್ಲ. ಅವನಿಗೇನು ಅವನ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರ, ಸಂಬಳ ಮಾತ್ರ ಗುರಿ ಇರೋದು. ಇಲ್ಲಿ ನೋಡಿ, ಅದಾದ್ಮೇಲೆ ಇದೆಲ್ಲ ಅಲ್ಲಿ ಒಂದು ಮಾತು ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಕುರಿಗಳು ನನ್ನ ಮಾತು ಕೇಳಿಸುತ್ತೆ, ನನಗೆ ಅದೇ ರೀತಿಯಲ್ಲಿ ನನ್ನ ಕುರಿಗಳು ನಾನೇ ಯಾರು ಅಂತ ಗೊತ್ತಿರುತ್ತೆ. ಪ್ರಿಯರೇ, ಇವತ್ತು ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ತಿಳಿದಂತ ವ್ಯಕ್ತಿಗಳಾಗಿ ರಕ್ಷಣೆ ಒಂದು ದೀಕ್ಷಾ ಸ್ನಾನ ತಗೊಂಡು ಪವಿತ್ರಾತ್ಮ ಪವಿತ್ರಾತ್ಮನನ್ನು ಗರ್ಭಗುಡಿಯಾಗಿ ನಮ್ಮ ಶರೀರವನ್ನು ಆತ್ಮನ ಒಪ್ಪಿಸಿ ಕೊಟ್ಟಿರುವಂತ ವಿಶ್ವಾಸಿಗಳಾಗಿ ಆ ಎರಡನೇ ಬರೋಣಕ್ಕೆ ಕಾಯುತ್ತಿರುವಂತ ವ್ಯಕ್ತಿಗಳಾಗಿರುವಾಗ, ಇವತ್ತು ನಮ್ಮ ದೇವರ ಶಬ್ದವನ್ನು ಆ ಕುರಿಗಳಿಗೆ ಹೆಂಗ್ ಗೊತ್ತಾಗುತ್ತೆ, ಅದೇ ರೀತಿಯಲ್ಲಿ ನಮ್ಮ ದೇವರ ಶಬ್ದವನ್ನು ನಮಗೆ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ? ನಮ್ಮ ದೇವರು ನಮ್ಮನ್ನ ಕರೀತಾ ಇರೋದು, ನಮ್ಮ ಜೊತೆ ಮಾತಾಡ್ತಾ ಇರೋದು, ಅದು ತಿಳ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇದೆಯಾ? ದೇವರು ನಮಗೆ ಹೇಳುವಂತ ದಾರಿಗಳು, ಆ ದಾರಿಯಲ್ಲಿ ನಮಗೆ ನಡೀಲಿಕ್ಕೆ ಆಗ್ತಾ ಇದೆಯಾ? ಇದು ಒಳ್ಳೆ ಕುರಿಗಳ ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರ, ನನ್ನ ಕುರಿಗಳು ನನ್ನ ಮಾತು ಕೇಳಿಸ್ಕೊಳ್ಳುತ್ತೆ, ನನ್ನ ದಾರಿಯಲ್ಲಿ ನಡೀತಾರೆ, ನನ್ನ ಶಬ್ದವನ್ನು ಅವರು ಗುರುತಿಡಿತಾರೆ.
ಇವತ್ತು ನಮ್ಮ ದೇವರ ಶಬ್ದವನ್ನು ನಮಗೆ ಗುರುತು ಹಿಡಿಯಲಿಕ್ಕೆ ಆಗ್ತದೆ. ನಮ್ಮನ್ನು ನಾವು ಪರಿಶೋಧಿಸಬೇಕು, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ದೇವರ ಶಬ್ದವನ್ನು. ಅದೇ ತರ ನಾನು ಕೂಗ್ತಾ ಇರುವಾಗ ನನ್ನ ದೇವರು ಕೇಳಿಸ್ತಾ ಇದೆಯಾ? ಏನಾದ್ರೂ ಒಂದು ಸಣ್ಣ ತೊಂದರೆ ಆಗಿದ್ರೆ ಅದೆಷ್ಟು ತೊಂದ ಪ್ರಾಣ ಕೊಟ್ಟು ನಮ್ಮನ್ನ ಕಾಪಾಡಿದಂತ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿರುವಂತ ವ್ಯಕ್ತಿ, ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ ಮಾತು ಅವರು ಏನ್ ಮಾಡಿದ್ರು ಪೂರೈಸ್ತಾರೆ. ನನ್ನ ಪ್ರಾಣ ಕೊಟ್ಟು ಕಾಪಾಡ್ತೀನಿ ಅಂತ ಹೇಳಿದೆ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಆದ್ರೆ ಪ್ರಿಯರು, ಇವತ್ತು ಜೀವಿಸುವಂತ ವ್ಯಕ್ತಿಗಳಾಗಿರುವ ನಾವು, ನಮ್ಮ ಮನೋಭಾವ, ನನ್ನ ಸ್ಥಿತಿ, ನಮ್ಮ ಚಿಂತೆಗಳು, ನಮ್ಮ ಆಲೋಚನೆಗಳು ಆ ಕುರುಬನಲ್ಲಿ ಇರುವಂತ ಆ ಒಂದು ಮನಸ್ಥಿತಿ. ಇಲ್ಲಿ ನೋಡಿ 16ನೇ ವಾಕ್ಯದಲ್ಲಿ, ಇದಲ್ಲದೆ ಹಟ್ಟಿಗೆ ಸೇರಿದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿ ಕೊಡುವವು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನ. ಇದು ಯೇಸು ಕ್ರಿಸ್ತನ ಆ ಒಂದು ಏನಂತ ಹೇಳೋದು, ನಮಗೆಲ್ಲ ಆಸೆಗಳಿರುತ್ತಲ್ಲ, ನಾನು ಇಂಥದ್ದು ಮಾಡಬೇಕು, ಈ ರೀತಿಯಲ್ಲಿ ಚಿಂತೆ. ಕರ್ತನಾದ ಯೇಸು ಕ್ರಿಸ್ತನ ಆಸೆ ಅಂತ ಹೇಳುವಾಗ ಇಡೀ ಭೂಮಿಯಲ್ಲಿ, ನನಗೆ ಇದು ಓದುವಾಗ ಹಂಗೆ ಅನಿಸ್ತಿರೋದು, ಇಡೀ ಭೂಮಿಯಲ್ಲಿರುವಂತ ಜನಾಂಗವನ್ನು, ಈ ಭೂಮಿಯಲ್ಲಿ ಎಷ್ಟು ಪಟ್ಟು ಜನಾಂಗ ಕ್ರೈಸ್ತರಾಗಿದ್ದಾರೆ, ಇನ್ನೂ ಎಷ್ಟೋ ಪಟ್ಟು ಜನಾಂಗವನ್ನು ಅಕ್ರೈಸ್ತರಾಗಿದ್ದಾರೆ. ಅದು ಅಲ್ಲದಲ್ಲೇ ಕ್ರೈಸ್ತರಾಗಿದ್ರು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಇಲ್ಲಾದ್ರೆ ದೇವರ ವಾಕ್ಯದ ಅಡಿಯಲ್ಲಿ ನಡೀತಾ ಇರೋದು ಎಷ್ಟು ಜನ ಇದ್ದಾರೆ ನೋಡಿ. ಅವರೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಹೊತ್ತು ಹೇಳಿದ ಮಾತಲ್ಲಿ ಇಲ್ಲಿ ಇದೆ, ಬೇರೆ ಕುರಿಗಳು ನನಗೆ ಅವೆ, ಬೇರೆ ಕುರಿಗಳು, ಅವರು ಬೇರೆಯವರಲ್ಲ. ಆದ್ರೆ ಏನಾಗುತ್ತೆ ಅಂತ ಹೇಳಿ, ಅವರು ಈ ಹೇಳಿದಂತ, ಅಂದ್ರೆ ಈ ಒಳ್ಳೆ ನಾನೀಗ ಕಾಪಾಡುವಂತ ಕುರಿಗಳು ಅಟ್ಟಿಗೆ ಸೇರಿದವರಲ್ಲ, ಅವರು ಬೇರೆ ಕುರಿಗಳು. ಬಟ್ ಅವರನ್ನು ಬರ್ಬೇಕು, ಹೆಂಗ್ ಬರ್ಬೇಕು ಹೇಳಿ, ನನ್ನ ಸ್ವರಕ್ಕೆ ಕಿವಿ ಕೊಡುವವು. ಆ ಒಂದು ಸಂದರ್ಭ ಬರುತ್ತೆ, ಆ ಸಂದರ್ಭದಲ್ಲಿ ಅವರು ಬರಬೇಕು. ಆಗವಾಗ ಒಂದೇ ಜನಾಂಗವಾಗಿ, ಒಂದೇ ಕುರುಬನ, ನೋಡಿ ಇಲ್ಲಿ, ಒಬ್ಬನೇ ಕುರುಬನಿರುವನು. ಇನ್ನು ಲೋಕಾವಸಾನಕ್ಕೆ ಇಲ್ಲಾಂದ್ರೆ ಏನಕ್ಕೆ ತಡೆ ಆಗ್ತಾ ಇದೆ ಅಂತ ಆಗಲೇ ನಮ್ಮ ಮನಸ್ಸಲ್ಲಿ ವಾಕ್ಯದಲ್ಲಿ ಇಲ್ಲ, ಎಲ್ಲೋ ಏನೋ ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಇದೆ ಉತ್ತರ. ಎಲ್ಲ ಜನಾಂಗವನ್ನು ಒಂದು ಕುರುಬನ ಅಂಡ್ರಲ್ಲಿ, ಆ ಕುರುಬನ ಮಾತುಗಳು ಹೇಳಿ ಕೇಳಿಸ್ಕೊಂಡು. ಇಲ್ಲಿ ನೋಡಿ, ಈಗ ನಮ್ಮ ಸ್ಥಿತಿ, ನಮ್ಮ ಅವಸ್ಥಾ ವಿಶೇಷಗಳಿದೆಲ್ಲ ನಮಗೆ ಗೊತ್ತಿರೋದಂಥ ವಿಷಯ. ಅದನ್ನು ಕೂಡ ನಾನು ಆಗಲೇ ಹೇಳಿದೆ, ಎಲ್ಲ ಕೆಲವೊಂದು ವಿಷಯಗಳು ಹೇಳಲಿಕ್ಕೆ, ಇಲ್ಲಾಂದ್ರೆ ಆ ಒಂದು ಪ್ರೀತಿಯಲ್ಲಿ ಮಾತಾಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಒಂದು ಸಿಟ್ಟೋ, ಇಲ್ಲಾಂದ್ರೆ ಬೇರೆ ಏನಾದರೂ ಒಂದು ಕೋಪನ, ಇಲ್ಲಾಂದ್ರೆ ಬೇರೆ ಏನಾದರೂ ಒಂದು ನೋವು ಇದ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ಮುಖದಲ್ಲಿ ನೋವು ಕಾಣಿಸುತ್ತೆ. ಅವಾಗ ನಗಾಡ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಆಗಲ್ಲ, ಅದು ಮನುಷ್ಯ ಸಹಜವಾಗಿರೋದು. ಆದರೆ ವಿಶ್ವಾಸಿಗಳು ಆ ಒಂದು ಚೆಕ್ ಪೋಸ್ಟ್, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಹೋಗ್ಬೇಕು ಅಂದ್ರೆ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಚೆಕಿಂಗ್ ಎಲ್ಲ ಮಾಡಿ ಕಳ್ಸೋದು. ಪ್ರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಇದೇ ಥರ ಚೆಕ್ ಪೋಸ್ಟ್ಗಳಿರುತ್ತೆ. ಮರೆಯಲಿಕ್ಕೆ ಆಗದಲ್ಲಿರೋದು ಕೋಪಗಳು, ಮರೆಯಲಿಕ್ಕೆ ಆಗದಲ್ಲಿರೋದು ನಷ್ಟಗಳು, ಮರೆಯಲಿಕ್ಕೆ ಆಗದಲ್ಲಿರೋದು ಜಗಳಗಳು, ಅದೇ ರೀತಿಯಲ್ಲಿ ಕೆಲವೊಂದು ಇದೇ ಥರ ಚೆಕ್ ಪೋಸ್ಟ್ಗಳು ಇರುತ್ತೆ. ಇದು ನಮ್ಮನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆ ಹೇಳಿ? ಇದು ಹಿಡ್ಕೊಂಡು ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಇದು ಇಲ್ಲಿ ಬಿಟ್ರೆ ಮಾತ್ರ ಈ ಚೆಕ್ ಪೋಸ್ಟ್ ದಾಟಿ ಆ ಕಡೆ ಹೋಗ್ಲಿಕ್ಕೆ ಆಗೋದು. ನಾವು ದಾಟಿ ಆ ಕಡೆ ಬರಬೇಕು, ನಮ್ಮ ಮನಸ್ಥಿತಿ ಬದಲಾವಣೆ ಆಗ್ಬೇಕು, ಎಲ್ಲಾದ್ರೂ ಒಂಚೂರು ಇದ್ರೆ. ಇಲ್ಲಿ ನೋಡಿ, 1 ಪೇತ್ರ 2ನೇ ಅಧ್ಯಾಯ 25ನೇ ವಾಕ್ಯ. ನಮ್ಮ ಸ್ಥಿತಿ ಏನಾಗಿತ್ತು? ಸಿಂಪಲ್ ಆಗಿ ನಾನು ಹೇಳ್ತಾರೆ, ತುಂಬಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇದೆಲ್ಲ ನಿಮಗೆ ಗೊತ್ತಿರೋದು ವಿಷಯ. 1 ಪೇತ್ರ 2ನೇ ಅಧ್ಯಾಯ 25ನೇ ವಾಕ್ಯ. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, 3 ವಿಷಯ ಇಲ್ಲಿದೆ. ನಮ್ಮ ಅವಸ್ಥಾ ವಿಶೇಷಗಳೇನಾಗಿತ್ತು? ಇಲ್ಲಿ ಸೇರಿ ಬಂದಿರೋದೆಲ್ಲ ಅವಸ್ಥಾ ವಿಶೇಷಗಳು ಹಿಂಗೆ ಆಗಿದೆಯಲ್ಲ. ಮನುಷ್ಯರ ಅವಸ್ಥೆ, ಇಸ್ರೇಲ್ ಜನರದ ಅವಸ್ಥಾ, ದೇವರನ್ನೇ, ಯೆಹೋವ ದೇವರನ್ನೇ ಆರಾಧನೆ ಮಾಡಿ, ದೇವರನ್ನೇ ಎಲ್ಲಾ ಅದ್ಭುತ ಕಾರ್ಯಗಳನ್ನು ನೋಡಿ ಅದರಲ್ಲಿ ಸುಖವನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಭವಿಸಿದ ಜನಾಂಗ ಪಾಪಕ್ಕೆ ಮತ್ತೆ ಗುರಿಯಾಗುವಾಗ ಅನುಭವಿಸಿದ ನೋವುಗಳು, ಇದೆಲ್ಲ ಆಗಿರುವಂತ ವ್ಯಕ್ತಿಗಳಿಗೆ ಆ ಜನಾಂಗದಿಂದ ಕಂಟಿನ್ಯೂಯೇಷನ್ ಅರ್ಥನಾದ ಯೇಸು ಕ್ರಿಸ್ತನು ಬಂದಾದ್ಮೇಲೆ ಇವತ್ತು ಈ 2026ನೇ ಇಸ್ವಿಯಲ್ಲಿ ಈ ದೇವರ ವಾಕ್ಯ ನಮ್ಮಲ್ಲಿ ಇರುವಾಗಲೂ ಕೆಲವೊಂದು ಚಿಂತೆಗಳು, ಕೆಲವೊಂದು ಕಾರ್ಯಗಳು
ನಮ್ಮನ್ನ ಈ ದೇವರ ದಾರಿಯಿಂದ ದೂರ ಮಾಡಿ. ಇಲ್ಲಿ ನೋಡಿ, ಆ ರೀತಿಯಲ್ಲಿ ಇಲ್ಲಿ ನೋಡಿ, ನೀವು ಕುರಿಗಳಂದೆ. ಈ ಕುರಿಗಳು ದಾರಿ ತಪ್ಪಿ ಹೋಗೋದು ಹೇಗೆ ಹೇಳಿ? ಅವರ ಜೀವನದಲ್ಲಿ ಒಬ್ಬ ಕುರುಬನಿಲ್ಲದಲ್ಲಿರುವಾಗ, ನಿಜವಾದ ಕುರುಬನು ಅವರ ಜೀವನದಲ್ಲಿ ಇರುವಾಗ, ಈ ಕುರಿಗಳಿಗೆ ಎಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲಿ ಎಲ್ಲಿ ಹಸಿರು ಇದ್ರ ಕಾಣಿಸ್ತಾ ಇತ್ತು, ಅವ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಕೊನೆಗೆ ಎಲ್ಲಿ ಹೋಗಿ ಬೀಳ್ತಾ ಇರೋದು, ಎಲ್ಲಿ ಬಂದಿರೋದು, ಇದು ಯಾವುದೂ ಗೊತ್ತಾಗಲ್ಲ. ಒಂದು ದೇವರು, ಆ ದೇವರ ಚಿಂತೆ, ದೇವರ ನಿರೀಕ್ಷೆ, ದೇವರ ವಿಶ್ವಾಸವನ್ನು, ಅದರಿಂದ ನಾವು ಸ್ವಲ್ಪ ದೂರ ಬರುವಾಗ ಪ್ರಿಯರ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ತಾ ಇರೋದು, ಈ ಕುರಿಗಳಂದೆ ದಾರಿ ತಪ್ಪಿ ಅಂದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ನೋಡಿ, ನೀವು ಕುರಿಗಳಂದೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ. ಒಂದು ಕುರಿಗಳಂದೆ ಇನ್ನೊಂದು ದಾರಿ ತಪ್ಪಿ ತೊಳಲುವರಾಗಿದ್ದೀರಿ. ಆದರೆ ನಾವು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ, ಈ ದೇವರ ವಾಕ್ಯ ಕೇಳಿಸ್ಕೊಳ್ಳುವಂತ ನಿಮ್ಮೆಲ್ಲರ ಹೃದಯದಲ್ಲಿ, ಮನಸ್ಸಲ್ಲಿ ಒಂದು ಸಣ್ಣ ಆಲೋಚನೆ. ಮನುಷ್ಯನು ಪಾಪಿ, ಹುಟ್ಟುವಾಗಲಿಂದ ಪಾಪಿ, ಎಲ್ಲದನ್ನು ಸರಿನೇ. ಆದರೆ ಅವನ ಮನಸ್ಥಿತಿ ಯಾವಾಗಲೂ ನಾನು ಸರಿಪಡಿಸ್ಬೇಕು ಅಂದಿರುತ್ತೆ. ಎಸ್ಪೆಷಲಿ ದೇವರ ಮಕ್ಕಳಿಗೆ ಏನಾದರೂ ಸಣ್ಣ ತಪ್ಪಾಗಲಿ ಮಾಡಿದರೆ, ಇಲ್ಲ ನಾನಿದು ಇದೇ ರೀತಿಯಲ್ಲಿ ಹೋಗಿದ್ರೆ ಆಗಲ್ಲ, ನಾನು ಇದೆಲ್ಲ ಸರಿಪಡಿಸ್ಕೊಬೇಕು, ಆ ರೀತಿಯಲ್ಲಿ ನಾನು ಬೆಳೆಯಬೇಕು, ಮುಂದೆ ಬರಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು, ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ನಾವು ಹಂಗಾದ್ರೆ ಎಲ್ಲಿದೆ? ದೇವರ ದಾರಿಯಲ್ಲಿದೆ. ಆ ದೇವರ ದಾರಿಯಲ್ಲಿ ನಾವು ನಡೀತಾ ಇದ್ವಿ. ದೇವ್ರು, ಯಾಕಂದ್ರೆ ನಮ್ಮ ಮನಸ್ತಾಪ, ಪಶ್ಚಾತ್ತಾಪ, ದೇವರೇ ನಾನು ತಪ್ಪು ಮಾಡಾಯ್ತು, ಅವ್ರ ಮೇಲೆ ಆ ಸಿಟ್ಟು ಮಾಡ್ಕೊಂಬಾರ್ದಿತ್ತು, ಅವರಿಗೆ ಮಾತು ಹೇಳಬಾರ್ದಿತ್ತು, ಅವ್ರ ಬಗ್ಗೆ ನಾನು ಈ ತರ ಯೋಚನೆ ಮಾಡಬಾರ್ದಿತ್ತು, ಆಗೋಯ್ತು ಅಂತ ಮನಸ್ಸಲ್ಲಿ ನಾವು ಯೋಜನೆ ಮಾಡುವಾಗಲೇ ಎಲ್ಲಿ ಈ ದಾರಿಗೆ ಬಂದಾಯ್ತು. ನಾವು ಇಲ್ಲಿ ಆಗಿರುವ ಆತನಿಗೆ ಬಳಿಗೆ ಬಂದಿದ್ದೀರಿ ಅಂದ್ರೆ ನಾವೀಗ ಕರೆಕ್ಟ್ ರೂಟಲ್ಲಿ ಇದೆ ಅಲ್ವಾ? ಹಾಗಿರುವಾಗ ಇನ್ನೊಂದು ವಿಷಯ ಅನ್ನೋದು ಹೇಳಿದ್ರೆ, ನಮ್ದು ಮುಂದೆ ಇರೋದು ಜವಾಬ್ದಾರಿಗಳಾಗಲೇ ಹೇಳಿ, ಕುರುಬನ ವಿಷಯ ಹೇಳಿದಾಗ ಕೆಲವೊಂದು ಜವಾಬ್ದಾರಿಗಳು ಬರುತ್ತೆ. ಅದು ಸಭಾ ಹಿರಿಯರಾಗಬೇಕು ಅಂದಿಲ್ಲ, ಕುಟುಂಬದಲ್ಲಿ ಹಿರಿಯರಾಗಿರ್ಬೇಕು ಅಂದಲ್ಲ, ಸಮಾಜದಲ್ಲಿ ಎಲ್ಲ ವಿಶ್ವಾಸಿ ಹೃದಯದಲ್ಲಿನೂ ಪ್ರಿಯರೇ ಈ ಆಲೋಚನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂಥ, ಅಪೊಸ್ತಲರಿದ್ದಂಥ ಈ ಆಲೋಚನೆ. ಇಲ್ಲಿ ಒಬ್ಬ ತುಂಬಾ ಇಷ್ಟವಾಗಿರದ ಶಿಷ್ಯನೇ ಕರ್ತನಾದ ಯೇಸು ಕ್ರಿಸ್ತನು ಒಂದು ಪ್ರಶ್ನೆ ಹೇಳ್ತಾರೆ, ಒಂದು ಜವಾಬ್ದಾರಿ ಕೊಡ್ತಾರೆ ಅವರಿಗೆ. ಅದೇ ಜವಾಬ್ದಾರಿನೂ ನಮ್ಮ ಜೀವನದಲ್ಲಿನೂ ನಮಗೆ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ, ನಾನು ಹಿರಿಯಲ್ಲ ಅದಕ್ಕೆ ನಾನೇನಿಗೆ ಬೇಕು, ನಾನು ಸಭೆಗೆ ಹೋಗಿ ಬರ್ತಾ ಇದ್ರೆ ಅಷ್ಟೇ, ನನ್ನ ಕಾರ್ಯ ಮುಗಿಯಿತು, ಇದಲ್ಲ. ಒಂದು ವಿಶ್ವಾಸಿ ಜೀವನದಲ್ಲಿ ಬದಲಾವಣೆ, ಇಲ್ಲಾಂದ್ರೆ ಬೆಳವಣಿಗೆ ಅದು ಮಾಡಬೇಕು. ಒಂದು ಗಿಡ ಹಾಕಾದ್ಮೇಲೆ ಅದಕ್ಕೆ ಒಂದೆಲೆ, ಎರಡೆಲೆ, ಮೂರೆಲೆ, ನಾಲ್ಕು, 1 ವರ್ಷ ಆದ್ಮೇಲೆ ಬರೀ 2 ಎಲೆ ತಿಂದ್ರೆ ಏನಾಗುತ್ತೆ ಹೇಳಿ? ಅದರಲ್ಲಿ ಜೀವ ಇರಲ್ಲ. ಇಲ್ಲಿ ನೋಡಿ, ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ರಿಂದ 17 ವಾಕ್ಯ. 15, 16, 17. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಸಾಕು ಇಲ್ಲಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ 15, 16, 17 ವಾಕ್ಯದಲ್ಲಿ ಒಂದೇ ಕ್ವಶನ್ ರಿಪೀಟ್ ಆಗ್ತಾರೆ. ಆದ್ರೆ ಆನ್ಸರು ಮೊದಲನೇ ಕ್ವಶನ್ ಹೇಳುವಾಗ, ನನ್ನ ಕುರಿಗಳನ್ನು ಮೇಯಿಸು.
ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನೇ ಕೊಡುವಂತ ಒಂದು ಜವಾಬ್ದಾರಿ, ನನ್ನ ಕುರಿಗಳನ್ನು ಮೇಯಿಸು. ಎರಡನೇ ಸೇರಿ ಹೇಳುವಾಗಲೂ ಹೇಳ್ತಾ ಇರೋದು, ನನ್ನ ಕುರಿಗಳನ್ನು ಕಾಯಿ, ಟೇಕ್ ಕೇರ್ ಆಫ್ ಮೈ ಶೀಪ್. ಮೂರನೇ ಸೇರಿ ಹೇಳುವಾಗಲೂ ಮೊದಲನೇ ಉತ್ತರ ಕೊಟ್ಟಿರೋದು ಅದೇ ರೀತಿಯಲ್ಲಿ, ಫೀಡ್ ಮೈ ಶೀಪ್. ಅಂದ್ರೆ ಒಬ್ಬ ಕುರುಬನಿಗೆ ಬೇಕಾಗಿರೋದಂತ ವಿಷಯ ಏನಂತ ಹೇಳಿದ್ರೆ, ಅವನ ಕುರಿಗಳನ್ನು ಅವರಿಗೆ ಏನು ಅಗತ್ಯವಿದೆ ಆ ಅಗತ್ಯವಿರೋದಂತ ದಾರಿಯಲ್ಲಿ, ದೇವರ ವಾಕ್ಯದ ಅಡಿಯಲ್ಲಿ, ದೇವರ ವಾಕ್ಯ ಚಿಂತೆಯಲ್ಲಿ ಅವರಿಗೆ ಬೇಕಾಗಿರೋದನ್ನು ಪ್ರೀತಿಯಿಂದ, ಸಮಾಧಾನದಿಂದ, ಸಂತೋಷವನ್ನು ಕೊಟ್ಟು, ಒಡೆದು ಬಡದು ಸಾಕಾದಲ್ಲ, ಕೊಟ್ಟು ಅವ್ರನ್ನ ಲೀಡ್ ಮಾಡಬೇಕು, ನಡೆಸಬೇಕು. ಇಲ್ಲಿ 1 ಪೇತ್ರ 5ನೇ ಅಧ್ಯಾಯ 2, 3, 4. 1 ಪೇತ್ರ 5ನೇ ಅಧ್ಯಾಯ 2, 3, 4. ನನಗೆ ಹೇಳಿ ಮುಗಿಸ್ತೀನಿ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಸಾಕು ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ನಾವೆಲ್ಲ ಬದುಕ್ತಾ ಇರೋದೇನು ಹೇಳಿ. ಇವತ್ತು ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡುವಾಗ ನಾನೆಲ್ಲರಿಗೂ ಒಂದು ಪ್ರಶ್ನೆ ಹೇಳಿದೆ, ನಿಮಗೆ ದೇವರು ಏನಕ್ಕೆ ಬೇಕು ಅಂತ. ಅವರಾಗಿ ಉತ್ತರ ಕಂಡುಹಿಡಿಯಲ್ಲ ಅಂತ ಹೇಳಿದ್ದೇನೆ. ಆದ್ರೆ ನಾನು ಲಾಸ್ಟ್ ಹೇಳೋದೊಂದು ವಿಷಯ ಏನಂತ ಹೇಳಿದ್ರೆ, ಈಗ 4ನೇ ವಾಕ್ಯ ಇದೆಯಲ್ಲ, ಹಿರಿ ಕುರುಬನನ್ನು ಪ್ರತ್ಯಕ್ಷನಾಗುವಾಗ ನೀವು ದೇವರ ಪ್ರಭಾವ ಎಂದಿಗೂ ಮಾಡದ ಜಯಮಾಲೆಯನ್ನು ಹೊಂದುವಿರಿ. ಆ ಕಿರೀಟವನ್ನು, ಆ ಜಯಮಾಲೆಯನ್ನು ಇಲ್ಲಿ ನೋಡಿ, ಅದು ಸಿಗ್ಬೇಕು ಅಂತ ಹೇಳಿದ್ರೆ 2ನೇ ವಾಕ್ಯದಲ್ಲಿ ಏನು ಹೇಳಿದೆ? ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಒಂದು ಕುರುಬನಾಗಿ ಅವ್ರು ಹಾಳಾಗಿ ಹೋಗೋದಲ್ಲೇ, ವಿಶ್ವಾಸದಿಂದ ದೂರ ಹೋಗೋದಲ್ಲೇ ಅವ್ರನ್ನ ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ. ಅದು ಏನ್ ಮಾಡ್ಬೇಕು? ದೇವರ ಚಿತ್ತದ ಪ್ರಕಾರ ಹೆಂಗೆ ಮಾಡ್ಬೇಕು? ಇಷ್ಟಪೂರ್ವಕವಾಗಿ ಮಾಡಬೇಕು. ಯಾರೋ ಫೋರ್ಸ್ ಮಾಡಿ ನಿಮ್ಮ ಕೈಯಲ್ಲಿ ಅವ್ರನ್ನ ಹೆಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳೋದಲ್ಲ, ನಿಮ್ಮ ಮನಸ್ಥಿತಿಯಿಂದ, ಮನಸ್ಸಲ್ಲಿ ಹುಟ್ಟು ಒಂದು ಇಚ್ಛೆಯಿಂದ ನೀವು ದೇವ್ರನ್ನ ಆ ಒಂದು ಕೆಲಸ ಮಾಡಬೇಕು. ಇದರಿಂದ ಇನ್ನೊಂದು ಕೆಲಸ ಇದೆ, ಏನು? ನಿಜವಾದ ದ್ರವ್ಯಾಶೆಯಿಂದಲ್ಲ, ಏನಂದ? ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡ್ರಿ ಅಂತ. 2 ವಿಷಯ ಅಷ್ಟು ಚೆನ್ನಾಗಿ ಹೇಳಿದೆ. ಎಲ್ಲಾ ಮನುಷ್ಯರ ಮನಸ್ಸಲ್ಲಿಗೂ ಈ ಪ್ರಪಂಚದಲ್ಲಿ ಬದುಕುವಾಗ ದ್ರವ್ಯಾಶೆ ಎಂದಿರೋದು ಅದೆಲ್ಲರಿಗೂ ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಒಂದು ವಿಷಯ ನೋಡ್ಕೊಳ್ಳಿ, ನಿಜವಾದ ದ್ರವ್ಯಾಶ ಅಂದ್ರೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಆಸೆ ಪಟ್ಟು ನಮ್ಮ ಸ್ಥಿತಿ ಇಲ್ಲಾಂದ್ರೆ ನಮ್ಮ ಜವಾಬ್ದಾರಿ ಏನು ಅದು ಕಳ್ಕೊಳ್ಳುವಂತ ವ್ಯಕ್ತಿಗಳಾಗಿ, ವಿಶ್ವಾಸಿಗಳು ಅವರ ಜೀವನವನ್ನು ಕಳ್ಕೊಳ್ಬಾರದು ಅಂತ ಒಂದು ಮುನ್ಸೂಚನೆ ಇಲ್ಲಿ ಸಿಗ್ತಾ ಇರೋದು 2ನೇ ವಾಕ್ಯದಲ್ಲಿ. 3ನೇ ವಾಕ್ಯದಲ್ಲಿ ಅಂದು, ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವ. ನೋಡಿ, ಎಷ್ಟೋ ಜನ ಎಲ್ಲೋ ಕಡೆ ನೋಡ್ಬೋದು. 2 ವಾರ ಹಿಂದೆ ನಾನು ಇದೇ ಒಬ್ಬ ವ್ಯಕ್ತಿಯನ್ನು ನೋಡಿದೆ, ನಮ್ಮ ಬ್ರದರ್ಸ್ ಇಲ್ಲ, ಬೇರೆ ಇನ್ನೊಂದು ವಿಷಯದಲ್ಲಿ. ಅದೇ ಒಂದು ಅಂಡರ್ವರ್ಲ್ಡ್ ಡಾನ್ ತರ ಮಾತಾಡೋದು, ಆ ಒಂದು ಮಾತಾಡೋದ ರೀತಿ ಆಗಿಲಿ, ಮಾತಾಡೋ ಸ್ಟೈಲ್ ಆಗಿಲಿ, ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಲೆಕ್ಕದಲ್ಲಿ ಯೇಸು ಕ್ರಿಸ್ತನ್ ಹೆಂಗೋ ಮಾತಾಡ್ಬೋದಿತ್ತಲ್ಲ, ಅಪೊಸ್ತಲರು ಹೆಂಗೆಂಗೋ ಬೇಕಾದ್ರೂ ಮಾತಾಡ್ಬೋದಿತ್ತಲ್ಲ. ಆದ್ರೆ ಇಷ್ಟು ಈ ದೇವರ ಕೃಪಾವರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆಕ್ಚುಲಿ. ಆದ್ರೂ ಮನುಷ್ಯನ ಆಲೋಚನೆ ಇದೆಯಲ್ಲ, ಇಲ್ಲಿ ನೋಡಿ, ಅವ್ರಿಗೆ ಯಾವುದೋ ಒಂದು 5-6 ಸಭೆಗಳಿಗೆಲ್ಲ ಇದು ಮಾಡಿದ್ರಿಂದ ಆ ವ್ಯಕ್ತಿ ಅಲ್ಲಿ ಸಭೆ ಮಾಡಿದಾರೆ, ಇಲ್ಲಿ ಸಭೆ ಮಾಡಿದಾರೆ ಅಂತ, ಆ ಸಭೆ ಮಾಡಿದ ಕೂಡಲೇ ಅವ್ರಿಗೆ ಏನಾಗಿದೆ ಅಂತ ಹೇಳ್ತಾ, ಯಾರೋ ಒಂದು ದೊಡ್ಡ ವ್ಯಕ್ತಿ ಅಂತ ರೀತಿಯಲ್ಲಿ ಒಂದು ಸನ್ನಿವೇಶವನ್ನು ಒಂದು ಅವರೇನೆ ಅವರಲ್ಲಿ ಒಂದು ದೊಡ್ಡ ಪ್ರಭಾವ ಇದಂತ ಲೆಕ್ಕದಲ್ಲಿ ಅವರನ್ನೇ ಪ್ರಿಯರೇ, ಇದು ದೇವರು ಯಾವತ್ತೂ ಇಚ್ಛೆ ಪಡಲ್ಲ, ದೇವರು ಇಷ್ಟಪಡಲ್ಲ. ನೋಡಿ, ಇಲ್ಲಿ ದೊರೆತನ ಮಾಡುವಂತ ಆ ಬುದ್ಧಿ ಇದೆಯಲ್ಲ, ಅದಿರಬಾರದು. ನೋಡಿ, ನಡೆಯದೆ ಒಂದಿಗೆ ಮಾದರಿಯಾಗಿ, ಮೋಡಲ್ ಆಗಿ, ಅರ್ಥನಾಥ ಯೇಸು ಕ್ರಿಸ್ತ ನಮಗೆಲ್ಲರಿಗೂ ಒಳ್ಳೆ ಒಂದು ಮಾದರಿಯಾಗಿ, ಪೌಲನಾಗಲಿ, ಪೇತ್ರನಾಗಲಿ, ಶಿಷ್ಯರಾಗಲಿ ಎಲ್ಲರೂ ಒಂದು ಮಾಡೆಲ್ ಆಗಿ, ಒಂದು ಮಾದರಿಯಾಗಿ ಮುಂದೆ ನಮ್ಮ ಮುಂದೆ ನಡ್ಕೊಂಡು ಹೋಗಿರೋದಂಥ ವ್ಯಕ್ತಿಗಳು. ನಾನು ಹೇಳಿದೆ ಅಲ್ಲ ಆಗಲೇ, ನಾನು ಆ ಕ್ವಶನ್ ಸಭೆಯಲ್ಲಿ ಹೇಳಿದ ಕ್ವಶನ್ ಉತ್ತರ ಇಲ್ಲಿದೆ. ಹಿರಿ ಕುರುಬನು, ಈ ಹಿರಿ ಕುರುಬನು ಯಾರು? ಇಲ್ಲಿ ಮೊದಲನೇ ಒಳ್ಳೆ ಕುರುಬನಾಗಿ
ನಮಗೋಸ್ಕರ ಬಂದಿರೋಂಥ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಪ್ರಪಂಚಕ್ಕೆಲ್ಲ ಹಿರೀ ಕುರುಬನಾಗಿ ಮತ್ತೊಮ್ಮೆ ಬರ್ತಾನೆ. ಆ ಮತ್ತೊಮ್ಮೆ ಬರುವಂತ ಸಂದರ್ಭದಲ್ಲಿ ಈ 1 ಪೇತ್ರ 5ನೇ ಅಧ್ಯಾಯ 2ನೇ ವಾಕ್ಯದ ಪ್ರಕಾರ 3ನೇ ವಾಕ್ಯದ ಪ್ರಕಾರ ಯಾರು ನಡೀತಾರೋ, ಯಾರು ಜೀವಿಸ್ತಾರೋ, ಯಾರು ಜೀವನ ಮಾಡ್ತಾರೋ ಅವ್ರಿಗೆ ಏನಿದೆ, ಹಿರೀ ಕುರುಬನ ಪ್ರದರ್ಶನ ಆಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಕಷ್ಟಗಳಿರ್ಬೋದು, ದುಃಖದಲ್ಲಿರ್ಬೋದು, ಏನಾಗಲಿ, ಏನು ಸಂದರ್ಭ ಆಗಿದನ್ನು ಕೂಡ ಅದೆಲ್ಲದನ್ನು ನಮ್ಮ ಮನಸ್ಥಿತಿಗೆ ಯಾವತ್ತೂ ನಮ್ಮ ದೇವರಿಗೆ ನಮಗಿರೋದ ಕಮ್ಯುನಿಕೇಷನ್ಗೆ, ನಮ್ಮ ದೇವರಿಗೆ ಇರೋದ್ರಿಂದ ಆ ಒಂದು ರಿಲೇಷನ್ಗೆ ಯಾವ ರೀತಿಯಲ್ಲಿ ಅಡ್ಡಿ ಆಗಬಾರ್ದು. ಯಾಕೆಂದ್ರೆ ಯೆಹೋವನು ನನ್ನ ಕುರುಬನೆಂದು ಹೇಳುವಾಗ ನನ್ನ ದುಃಖ, ಸುಖ, ನನ್ನ ನೋವುಗಳು, ಕಷ್ಟಗಳು ನನಗಿರೋದು ಎಲ್ಲವನ್ನು ತಿಳಿದ ವ್ಯಕ್ತಿಗಳಾಗಿ ನನಗೇನ್ ಬೇಕು ಅದು ನನಗೆ ಮೇಯಿಸುವಂತ ವ್ಯಕ್ತಿ, ನನ್ನ ನಡೆಸುವಂತ ವ್ಯಕ್ತಿ, ನನ್ನ ಟೇಕ್ ಕೇರ್ ಮಾಡುವಂತ ವ್ಯಕ್ತಿ. ಸೊ ನಾವೇನ್ ಮಾಡ್ಬೇಕಾಗಿರೋದು, ನಮ್ಮ ಜೀವನವನ್ನು ನಮ್ಮ ದೇವರಿಗೆ ಒಪ್ಪಿಸಿಕೊಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ಅದರಲ್ಲಿ ಏನಂತ ಹೇಳಿದ್ರೆ, ಆ ನನಗೆ ಯಾವುದು ಕೊರತೆ ಇರಲ್ಲ ಎಂದು, ಅದು ಆ ಪಾಯಿಂಟ್ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಈ ಅವಕಾಶವನ್ನು ಕೊಟ್ಟಂತ